ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ 90 ಕೋಟಿ ರು ವೆಚ್ಚದಲ್ಲಿ ವಿಸಿ ನಾಲೆಗೆ ಉಪನಾಲೆ ಆಧುನೀಕರಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ದೊಡ್ಡಬ್ಯಾಡರಹಳ್ಳಿ ಗ್ರಾಮದಲ್ಲಿ ನಾಲೆ ಆಧುನೀಕರಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ವಿಸಿ ನಾಲೆಯ ಉಪನಾಲೆ 20 ಕಿಲೋಮೀಟರ್ಗೂ ಹೆಚ್ಚು ದೂರ ಹರಿಯಲಿದ್ದು 5,000 ಎಕರೆಗೂ ಹೆಚ್ಚಿನ ವಿಸ್ತೀರ್ಣಕ್ಕೆ ನೀರು ಬಳಕೆಯಾಗಲಿದೆ ಎಂದರು. ರೈತರ ವ್ಯವಸಾಯಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದ ರೀತಿ ನಾಲೆಯ ಆಧುನೀಕರಣ ಮಾಡುವುದಾಗಿ ತಿಳಿಸಿದ ಅವರು, ಈ ಬಗೆಗೆ ಇತ್ತೀಚೆಗೆ ಕೆಆರ್ಎಸ್ನಲ್ಲಿ ನಡೆದ ನೀರಾವರಿ ಸಲಹಾ ಸಮಿತಿಯ ಸಭೆಯಲ್ಲಿ ಚರ್ಚಿಸಿ ನಿರ್ಧರಿಸಲಾಗಿದೆ ಎಂದರು. ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ತಪ್ಪಿಸೋ ನಿಟ್ಟಿನಲ್ಲಿ ಕ್ರಮ ಕೈಗೊಂಡು ನಿಯಮಾವಳಿ ರೂಪಿಸುವಂತೆ ಒತ್ತಾಯಿಸಿ ನಾಳೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದ ಅವರು, ಬೆಂಗಳೂರಿನ ಆರ್ಬಿಐ ಕೇಂದ್ರ ಕಚೇರಿ ಎದುರು ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಗುತ್ತಿದೆ. ಮೈಕ್ರೋ ಫೈನಾನ್ಸ್ ಅನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ಅನುಕೂಲವಾಗಲಿದೆ. ಅತಿಯಾದ ಕಿರುಕುಳದಿಂದಾಗಿ ಜೀವನಕ್ಕೆ ಹಾಗೂ ಜೀವಗಳಿಗೆ ತೊಂದರೆಯಾಗುತ್ತಿರುವುದಾಗಿ ಅವರು ತಿಳಿಸಿದರು. ಭೂಮಿ ಪೂಜೆ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರು, ಮುಖಂಡರು, ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಈ ಕಡೆ ಭಾಗದ ರೈತರಿಗೆಲ್ಲ ನೀರು ಬರುತ್ತೆ ಅಂತ ಇರಲಿಲ್ಲ. ಈ ICC ಮೀಟಿಂಗಲ್ಲಿ ಚರ್ಚೆ ಮಾಡಿ ಇವೆಲ್ಲನೂ ಆಗುವವುಗಳನ್ನು ಕೇಳ್ಕೊಂಡೇ ಮಾಡ್ತಾರೆ. ಸೊ ರೈತರಿಗೆ ತೊಂದರೆ ಆಗ್ದಂಗೆ ಮಾಡ್ತಾರೆ. ಈಗ ಒಂದು ಸ್ವಲ್ಪ ಜನ ಕೇಳ್ತಾ ಇದ್ರು, ಒಂದು ಸ್ವಲ್ಪ ದಿನ ನೀರು ಬಿಡಿ ಅಂತ. ಈಗಾಗಲೇ ಬಂಡ ಹಾಕಿದ್ದೀವಿ, ಬಂಡ ಹಾಕಿ ಶುರು ಮಾಡಿದ್ದಾರೆ. ಸುಮಾರು ಜನ ಆಗಲೇ ಕಪ್ಪನ್ನ ಹೊಡೆದಿದ್ದಾರೆ. 6 ತಿಂಗಳು ಇರಲ್ಲ ಅನ್ನೋದು ಅವ್ರಿಗೂ ಅರಿವಿದೆ. ಅವ್ರಿಗೆ ಮಾಹಿತಿನ ತಲುಪಿಸಿದೆ. ಸರ್, ತಾಲೂಕಿನಲ್ಲೂ ಕೂಡ ಸಾಕಷ್ಟು ಮೈಕ್ರೋ ಫೈನಾನ್ಸ್ ಹಾವಳಿಗಳು ಸಾಕಷ್ಟು ಇದೆ. ಸೊ ಇದ್ರ ಬಗ್ಗೆ ನೀವೇನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಸರ್? ನಿಮ್ಮ ಸರ್ಕಾರ ನಾಳೆ ದೊಡ್ಡ ಮಟ್ಟದಲ್ಲಿ ಒಂದು ಚಳುವಳಿಯನ್ನು ಇಟ್ಕೊಂಡಿದ್ದೀವಿ ಬೆಂಗಳೂರಲ್ಲಿ. ಮೈಕ್ರೋ ಫೈನಾನ್ಸ್ ಇದ್ರ ಬಗ್ಗೆ 2 ಕಡೆನೂ ಆಗಬೇಕು. ಮೈಕ್ರೋ ಫೈನಾನ್ಸ್ ಅವರು ನಮ್ಮ ಹಳ್ಳಿಗಳಲ್ಲಿ ಜನರಿಗೆ ಹಿಂಸೆ ಕೊಡದೇ ಇರೋಂಗೆ ಅವ್ರು ಯಾವ ಥರ ಕೊಟ್ಟಿದ್ದಾರೆ ದುಡ್ಡನ್ನ ಯಾವ ಥರ ಕೇಳಬೇಕು, ಆ ಥರ ಸರಿಯಾಗಿ ಕೇಳಬೇಕು. ಆ ನಿಟ್ಟಿನಲ್ಲಿ ಮಾಡಬೇಕು. ಅದ್ರ ಜೊತೆಗೆ ಸರ್ಕಾರ ಮೈಕ್ರೋ ಫೈನಾನ್ಸಿಂದ ಹೆಂಗೆ ಜನರನ್ನ ಈಚೆ ತರಬೇಕು ಅನ್ನೋದ್ರ ಬಗ್ಗೆನೂ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ. ಯಾಕೆಂದರೆ ಒಳ್ಳೇದಾಗದ್ದು ಇದೆ. ಎಷ್ಟೊಂದು ಜನ ಹೇಳಿದ್ದಾರೆ ಮೈಕ್ರೋ ಫೈನಾನ್ಸ್, ನಿಮ್ಗಳಿಗೆ ಗೊತ್ತಿರೋಂಗೆ ಮೈಕ್ರೋ ಫೈನಾನ್ಸ್ ಅವರಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಒಳ್ಳೇದಾಗತ್ತೆ, ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಕೆಟ್ಟದಾಗತ್ತೆ. ಅದನ್ನು ಅವೇರ್ನೆಸ್ ಮೂಡಿಸ್ಬೇಕು. ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬಾರ್ದು ಅಂತ, ಯಾವುದಕ್ಕೆ ಯೂಸ್ ಮಾಡಬೇಕು, ಯಾವುದಕ್ಕೆ ಯೂಸ್ ಮಾಡಬಾರ್ದು ಅಂತ. ಈಗೇನು ಎಷ್ಟೊಂದು ಜನಕ್ಕೆ ಸಮಸ್ಯೆ ಆಗುತ್ತೆ, ಅದ್ರ ಬಗ್ಗೆ ವಿಚಾರ ಮಾಡೋಕ್ಕೋಸ್ಕರ ನಾಳೆ ಹೋರಾಟನ RBI ನಾಳೆ ಯಾರು ನೀವು ಭಾಗವಹಿಸ್ತೀರಾ? ನಾನು ಭಾಗವಹಿಸ್ತೀನಿ. ರೈತ ಸಂಘದಿಂದ ಮಾಡ್ತಾ ಇದ್ದೀನಿ. PLD ಮತ್ತು ತಾಲೂಕು